ಮಾನವ ಹಕ್ಕು ದಿನಾಚರಣೆಯ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ರಾಮದುರ್ಗ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಹಾಗೂ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಇವರ ಸಹಯೋಗದಲ್ಲಿ ಮಾನವ ಹಕ್ಕು ದಿನಾಚರಣೆಯ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಕಂಕನವಾಡಿಯಲ್ಲಿ ಹಮ್ಮಿಕೊಂಡಿದ್ದು, ಜ್ಯೋತಿ ಬೆಳಗಿಸುವ ಮೂಲಕ ದಿವಾನಿ ನ್ಯಾಯಾಧೀಶರಾದ ಮಂಜುನಾಥ್ ಬಾನ್ಕರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಸ್ವತಂತ್ರವಾಗಿ ಜೀವಿಸುವ ಹಕ್ಕು ಹೊಂದಿದ್ದಾನೆ. ಮಾನವ ಹಕ್ಕುಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ. ನಾವೆಲ್ಲರೂ ಮೂಲಭೂತ ಹಕ್ಕುಗಳನ್ನು ಗೌರವಿಸೋಣ ಎಂದು ನುಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ರಾಜ್ಯಾಧ್ಯಕ್ಷ ಬಿಯು ಬೈರಕ್ತಾರ್ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಎಎ ಮುದಕವಿ ಅಧ್ಯಕ್ಷರು, ನ್ಯಾಯವಾದಿಗಳ ಸಂಘ ಡಿಎಂ ನದಾಫ್ ಸಹಾಯಕ ಸರ್ಕಾರಿ ಅಭಿಯೋಜಕರು, ಐಎಂ ಮುಲ್ಲಾ ಪ್ರಾಂಶುಪಾಲರು, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಶ್ರೀಮತಿ ಸವಿತಾ ಮುನ್ಯಾಳ್ ಪಿಎಸ್ಐ ರಾಮದುರ್ಗ, ಸಮಾಜ ಸೇವಕರಾದ ಡಿಎಫ್ ಹಾಜಿ, ವೆಂಕಟೇಶ್ ಹಿರೇರೆಡ್ಡಿ, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಸಿಬ್ಬಂದಿ ಮಕ್ಕಳು ಉಪಸ್ಥಿತರಿದ್ದರು. ಕೈಗಾರಿಕಾ ಸಂಸ್ಥೆಯ ಜೆಟಿಒ ದೇವೇಂದ್ರಪ್ಪ ಬಡಿಗೇರ್ ಸ್ವಾಗತಿಸಿದರು. ರಮೇಶ್ ಯಲಗೋಡ ವಂದಿಸಿ ಕಾರ್ಯಕ್ರಮ ನಿರೂಪಿಸಿದರು. ವಿಶ್ವಾದ್ಯಂತ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇದನ್ನ 1948ನೇ ಸಾಲಿನಲ್ಲಿ ಏನು ಎರಡನೇ ಮಹಾಯುದ್ಧವಾಯಿತು, ಆವಾಗ ಮಾನವ ಹಕ್ಕುಗಳಿಗೆ ಭಾಳಷ್ಟು ಧಕ್ಕೆ ಆಗ್ತಾ ಇತ್ತು. ಯಾರನ್ನು ಯಾರು ಬೇಕಾದ್ರೂ ಹೊಡಿಬೋದು, ಯಾರನ್ನು ಯಾರು ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ಸ್ಥಿತಿ ಇತ್ತು. ಆ ಕಾರಣದಿಂದ ಅವತ್ತು ಒಂದು ವಿಶ್ವಸಂಸ್ಥೆಯವರು ಒಂದು ಚಿಂತನೆ ಮಾಡಿ ಒಂದು ಮಾನವ ಹಕ್ಕುಗಳನ್ನ ರಕ್ಷಣೆ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅಂತೇಳಿ 1948ನೇ ಸಾಲಿನಲ್ಲಿ ಈ ಒಂದು ದಿನಾಚರಣೆಯನ್ನು ಆಚರಿಸಲು ಪ್ರಾರಂಭಿಸಿದರು. ಆವಾಗಿನಿಂದ ಪ್ರತಿ ವರ್ಷ ಡಿಸೆಂಬರ್ 10ನೇ ತಾರೀಕನ್ನು ವಿಶ್ವಾದ್ಯಂತ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಏನು ಮಾನವ ಹಕ್ಕುಗಳ ದಿನಾಚರಣೆ ಅಂದ್ರೆ ಹಂಗಾರೆ, ಇವತ್ತು ಹಕ್ಕುಗಳನ್ನು ಯಾರೂ ಸಹ ಕೊಟ್ಟಿದ್ದಲ್ಲ. ಇದು ಮಾನವ ಹಕ್ಕುಗಳನ್ನೋದು ಹುಟ್ಟುತನ ಪಡ್ಕೊಂಬಂದದ್ದು, ಅದನ್ನ ಬಗ್ಗೆ ಜಾಗೃತಿ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಅಷ್ಟೇ. ಏನೇನು ಒಳಗೊಂಡಿದೆ ಇದರಲ್ಲಿ ಅಂದರೆ, ಒಬ್ಬ ವ್ಯಕ್ತಿ ಜೀವಿಸುವುದಕ್ಕೆ ಬೇಕಾಗಿದ್ದ ಎಲ್ಲ ಹಕ್ಕುಗಳು ಸಹ ನ್ಯಾಯಯುತವಾಗಿ ಅವನಿಗೆ ಏನು ದೊರಕಬೇಕು ಅವನ್ನೆಲ್ಲವನ್ನೂ ಸಹ ಇವತ್ತು ಒಂದು ಒದಗಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ದಿನಾಚರಣೆ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ. ಏನೇನು ಸಮಾನತೆ ಹಕ್ಕಿದೆ, ಆಮೇಲೆ ಸ್ವಾತಂತ್ರ್ಯದ ಹಕ್ಕಿದೆ, ನ್ಯಾಯದ ಹಕ್ಕಿದೆ, ಈ ರೀತಿ ಮನುಷ್ಯನಿಗೆ ಏನೇನು ಜೀವನ ಮಾಡೋಕ್ಕೆ ಬೇಕಲ್ಲ ಎಲ್ಲವನ್ನೂ ಸಹ ಆ ಹಕ್ಕುಗಳನ್ನ ದೊರಕಿಸ್ಕೊಡ್ಬೇಕಂತ ಎಲ್ಲರ ಮ್ಯಾಗೂ ಹೊಣೆಗಾರಿಕೆ ಇದೆ. ಹಕ್ಕು ಇದೆ ಅಂದರೆ ಅದ್ರ ಜೊತೆ ಕರ್ತವ್ಯನೂ ಇರ್ತದೆ. ಆ ಕಾರಣ ಇವತ್ತು ನನಗಿರ್ತಕ್ಕಂಥ ಹಕ್ಕು ಇನ್ನೊಬ್ಬರ ಮ್ಯಾಗ ಸಹ ನಮ್ಗೆ ಕರ್ತವ್ಯ ಇರ್ತದೆ. ಇವತ್ತು ರೋಡ್ನಲ್ಲಿ ಓಡಾಡ್ತಾ ಇರ್ತೇವೆ ಅನ್ನೋದ್ನಾಗ ಬರೀ ನಾನು ಅಡ್ಡಾಡೋದಷ್ಟೇ ಅಲ್ಲ, ಇನ್ನೊಬ್ಬರಿಗೂ ಸಹ ಅಡ್ಡಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು, ಅದು ಒಂದು ಕರ್ತವ್ಯನೂ ಸಹ ಇರ್ತದೆ. ಆ ಕಾರಣ ಇವತ್ತು ಈಗ ವಿದ್ಯಾರ್ಥಿಗಳಾಗಿ ಬಂದಿದ್ದೀರಿ, ಈಗ ನಿಮ್ಮದು ಶಿಕ್ಷಣ ಪಡೆಯೋದು ಹಕ್ಕು, ಶಿಕ್ಷಣ ಕೊಡಿಸೋದು ತಂದೆಗಳ ತಾಯಿಗಳ ಕರ್ತವ್ಯ. ಅದೇ ರೀತಿ ಇವತ್ತು ಒಂದು ಟೀಚರ್ಸ್ ಇರ್ಬೋದು, ನಿಮಗೆಲ್ಲರಿಗೂ ಕೊಡಿಯೋದಾರೆ, ನೀವು ಆ ಶಿಕ್ಷಣವನ್ನು ಪಡ್ಕೊಳ್ಬೇಕು. ಇವತ್ತು ಸಿಗ್ತಕ್ಕಂಥ ಸೌಲಭ್ಯಗಳನ್ನ ಇವತ್ತು ನಿಮ್ಮ ಪ್ರಾಚಾರ್ಯರು ಇಷ್ಟೋ ತನಕ ಎಲ್ಲ ಲ್ಯಾಬ್ಗಳನ್ನ ತೋರಿಸಿದ್ರು. ಇಷ್ಟೆಲ್ಲ ಇವತ್ತು ಸರ್ಕಾರಗಳು ನಿಮಗೆ ಸೌಲಭ್ಯಗಳನ್ನ ಕೊಡ್ತಾ ಇದೆ ಅಂದರೆ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ಇವತ್ತು ನೀವು ನೋಡಿರ್ಬೋದು, ಈ ಒಂದು ಕಳೆದ 40 ಸ್ವತಂತ್ರ ಬಂದು 75 ವರ್ಷಗಳಲ್ಲಿ ಈ ಮಾನವ ಹಕ್ಕುಗಳ ಬಗ್ಗೆ ಬಂದಂಥ ಸರ್ಕಾರಗಳು ಭಾಳಷ್ಟು ಕಾರ್ಯಕ್ರಮಗಳನ್ನ ಮಾಡಿದವು. ಇಷ್ಟು ದಿವಸ ಯಾರನ್ನು ಬೇಕಾದ್ರೂ ಯಾರು ಬೇಕಾದ್ರೂ ಹೆಂಗೆ ಬೇಕಾದರೂ ಮಾಡ್ಬೋದು ಅಂತಕ್ಕಂಥದ್ದು ಈಗ ನಡೀತಾ ಇಲ್ಲ. ಹಿಂದೆ ಇದ್ದಂಥ ಬ್ರಿಟಿಷರು ಮಾಡಿದಂಥ ಕಾನೂನುಗಳನ್ನು ಈಗ ಬಂದಂಥ ಸರ್ಕಾರಗಳು ಬದಲಾವಣೆ ಮಾಡಿ ಇವತ್ತು ಪೊಲೀಸರು ಒಬ್ಬ ಆರೋಪಿನ ಬಂಧನ ಮಾಡಬೇಕಪ್ಪ ಅಂದರೆ ಭಾಳಷ್ಟು ನಿಯಮಗಳನ್ನ ಪಾಲನೆ ಮಾಡಿ ಬಂಧನ ಮಾಡಬೇಕು. ಈಗ ನೀವು ನೋಡಿರ್ಬೋದು, ರಾಮದುರ್ಗ ಪೊಲೀಸ್ ಸ್ಟೇಷನ್ನ ಹೆಸರನ್ನ ಚೇಂಜ್ ಮಾಡಿದ್ದಾರೆ. ಹಿಂದೆ ಬರೀ ಪೊಲೀಸ್ ಸ್ಟೇಷನ್ ಅಂತ ಇತ್ತು, ಈಗ ಜನಸ್ನೇಹಿ ಪೊಲೀಸ್ ಠಾಣೆ ಅಂತ ಮಾಡಿದ್ದಾರೆ. ಅಂದರೆ ಇವತ್ತು ಯಾರು ಅಧಿಕಾರ ಐತಿ ಅಂದರೆ ಯಾರನ್ನು ಬೇಕಾದ್ರೂ ಏನು ಬೇಕಾದ್ರೂ ಮಾಡುವಂಥ ಪರಿಸ್ಥಿತಿ ಇಲ್ಲ. ಕಾನೂನಿನ ಪ್ರಕಾರ ಏನನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ, ಅದನ್ನೆಲ್ಲಗಳನ್ನು ಅವರಿಗೆ ಹಕ್ಕುಗಳಿಗೆ ಧಕ್ಕೆ ಆಗದಂತೆ ನಮ್ಮ ಕರ್ತವ್ಯಗಳನ್ನು ಮಾಡಬೇಕಾಗಿದೆ. ಆ ಹಕ್ಕುಗಳ ಜೊತೆಗೆ ಜನಸಾಮಾನ್ಯರು, ಸಾರ್ವಜನಿಕರು ಅವರ ಕರ್ತವ್ಯಗಳನ್ನು ಸಹ ಅರ್ಥಕೋಬೇಕು. ಆ ಕಾರಣ ನೀವು ವಿದ್ಯಾರ್ಥಿಗಳಿದ್ದೀರಿ, ಈಗ ವಿದ್ಯಾರ್ಥಿಗಳು ನೀವು ಮುಂದಿನ ಪ್ರಜೆಗಳು, ಸಮಾಜದಲ್ಲಿ ನಿಮ್ಮ ಮೇಲೆ ಭಾಳಷ್ಟು ಹೊಣೆಗಾರಿಕೆ ಇದೆ. ಆ ಹಕ್ಕುಗಳ ಜೊತೆ ನಿಮ್ಮ ಕರ್ತವ್ಯಗಳನ್ನು ಅರ್ಥ ಮಾಡ್ಕೊಳ್ಬೇಕು.